ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಹೇಳ್ತಾ ಇದ್ರಿ ಕಳೆದ ಒಂದು ವಿಭಾಗಗಳಲ್ಲಿ. ಏನಂದ್ರೆ ಪ್ರತಿಯೊಂದು ಮನೆಯಲ್ಲೂ ಮಣಿ, ಮಂತ್ರ, ಔಷಧ ಈ ಮೂರೂ ಇರಲೇಬೇಕು. ಅದರ ಪ್ರತೀಕಗಳು ಏನೇನು ಅಂತ ಕೂಡ ಹೇಳಿದ್ರಿ. ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ? ನೋಡಿ ವೀಕ್ಷಕರೇ, ಇವತ್ತು ಆ ಶಿವಂ ವಾಸ್ತುವಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಾತಾಡಬೇಕು. ಈ ಮುಖ್ಯವಾದ ವಿಚಾರ ಏನು ಅಂದರೆ, ಮನೆಯಲ್ಲಿ ದಿನ ನಮಸ್ಕಾರ, ದಿನ ಅರ್ಘ್ಯವನ್ನು ಕೊಡಲೇಬೇಕು ಅಂತೀವಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ನಾವು ಪೂರ್ವಕ್ಕೆ ನಿಂತ್ಕೋಬೇಕು. ಸಾಯಂಕಾಲದಲ್ಲಿ ಶನಿಗೆ ಅರ್ಘ್ಯ ಕೊಡಬೇಕಾದ್ರೆ ಉತ್ತರಕ್ಕೆ ನಿಂತ್ಕೋಬೇಕು. ಶನಿ ಪಶ್ಚಿಮದಲ್ಲಿದ್ದರೂ ಸಹ ಉತ್ತರಕ್ಕೆ ಅರ್ಘ್ಯ ಕೊಡಬೇಕು. ಈ ಅರ್ಘ್ಯ ವಿಚಾರ ಆದ ನಾವುಗಳು ಜೀವನ್ ಪರ್ಯಂತ ಅಂದರೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನುವೆ, ಗೋವಿಂದೇಯತಿ ಚಿಂತಾಮಣಿಯೇ ಸ್ವಾಹ. ಈ ಮೂರು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಮಣಿ, ಮಂತ್ರ, ಔಷಧ ಹೇಗೋ ಅಚ್ಯುತಾಯ, ಅನಂತಾಯ, ಗೋವಿಂದಾಯ ಅಂಥೇಳಿ ಪ್ರತಿದಿನ ನಾವು ಆ ಸ್ಮರಣೆಯನ್ನು ಮಾಡಬೇಕು. ಈ ಸ್ಮರಣೆ ಮತ್ತು ಅರ್ಘ್ಯಕ್ಕೆ ಏನು ಅರ್ಥ, ಆ ಅರ್ಥಕ್ಕೆ ಮೊದಲು ಪರಮೇಶ್ವರನ ಸ್ವಾಗತ. ಬನ್ನಿ. ಬಹಳ ಸಂತೋಷ. ಇವತ್ತಿನ ಆ ಶಿವಂ ವಾಸ್ತುವಲ್ಲಿ ನೀವು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂದರೆ ಕೊನೆಯದಾಗಿ ಎಲ್ಲ ಪ್ರಾರ್ಥನೆ ಸಲ್ಲಿಸಿದ ನಂತರ ಪರಮೇಶ್ವರನ ಕೃಪಾ ಕಟಾಕ್ಷವು ಆಗತ್ತಂತೆ. ಆದರೆ ಯಾವತ್ತು ಕೊನೆಯದಾಗಿ ನಾರಾಯಣ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಕೃಷ್ಣಾರ್ಪಣಮಸ್ತು ಅಂತೀವಿ. ಕೃಷ್ಣ ಅಂದರೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಮಹಾವಿಷ್ಣು ಸ್ವರೂಪವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನಿಗೆ ಸರ್ವವು ನಿನಗರ್ಪಿತ. ಆಗ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ಕಲ್ಪವೃಕ್ಷಾಯ, ಅನಂತಾಯ ಕಾಮಧೇನುವೆ, ಗೋವಿಂದಾಯ ಚಿಂತಾಮಣಿಯೇ ಸ್ವಾಹ ಅಂಥೇಳಿ ಅರ್ಘ್ಯವನ್ನು ಕೊಡಬೇಕು. ಈ ಅರ್ಘ್ಯವನ್ನು ಕೊಡಬೇಕಾದ್ರೆ ದಿನಾ ತಾಮ್ರದ ಹಂಡೆಯಲ್ಲಿ ಅಥವಾ ತಾಮ್ರದ ಚೊಂಬಲ್ಲಿ, ಬೆಳ್ಳಿ ಹಂಡೆಯಲ್ಲಿ, ಬೆಳ್ಳಿ ಚೊಂಬಲ್ಲಿ ಈ ನೀರನ್ನು ಅರ್ಘ್ಯವನ್ನು ಕೊಡಬೇಕು. ನಾವೇನು ಮಾಡಬೇಕು? ಸ್ನಾನಕ್ಕೆ ಮೊದಲು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಆಗ ಸೂರ್ಯಾರ್ಘ್ಯವನ್ನು ಕೊಡಬೇಕು. ಗಾಯತ್ರಿ ಮಂತ್ರವನ್ನು ಹೇಳಿದಾಗ ಬ್ರಾಹ್ಮಣರೆಲ್ಲ ಅರ್ಘ್ಯವನ್ನು ಕೊಡ್ತಾರೆ. ಆದರೆ ಬ್ರಾಹ್ಮಣೋತ್ತಮರು ಸೂರ್ಯನಿಗೆ ಇಡೀ ಜಗತ್ತಿನ ಪರವಾಗಿ ಕೊಡ್ತೀವಿ. ಆದರೆ ಬೇರೆಯವರೆಲ್ಲ ಹೇಗೆ ಅರ್ಘ್ಯವನ್ನು ಕೊಡಬೇಕು? ಎಲ್ಲರೂ ಆ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಇಡೀ ಜಗತ್ತು ಯಾವತ್ತೂ ಪ್ರಜ್ವಲಿಸುತ್ತೆ. ಮನೆಯಲ್ಲಿ ಆರೋಗ್ಯವಾಗಿರ್ತೀವಿ. ಯಾಕೆ ಆರೋಗ್ಯ? ಪೂರ್ವದಲ್ಲಿ ಅರ್ಘ್ಯವನ್ನು ಕೊಡ್ತಾ ಇರಬೇಕು. ಮನೆಯಲ್ಲಿ ಯಾವ ದೋಷಗಳಿದ್ರೂ ಪೂರ್ವ ಅರ್ಘ್ಯವನ್ನು ಕೊಡಬೇಕು. ಪೂರ್ವದಲ್ಲಿ ತುಳಸಿ ದಳವನ್ನು ಇಡಲೇಬೇಕು. ದೇವರ ಮನೆಯಲ್ಲಿ ಗಂಗಾ ಪೂಜೆ ನಡಿಲೇಬೇಕು. ಗಂಗೆಯ ಪೂಜೆ ನಂತರ ನೀರು ತುಂಬಿದ್ದು ಆ ವಿಶೇಷವಾಗಿರ್ತಕ್ಕಂಥ ಅರ್ಧ ಚೊಂಬಿನ ನೀರು ನಾವು ಸೂರ್ಯಾರ್ಘ್ಯವನ್ನು ಕೊಡಬೇಕು. ಒಂದು ಚೊಂಬಲ್ಲಿ ನೀರಿಡಿ, ರಾತ್ರಿ ಹೊತ್ತಿಡಿ. ತುಳಸಿ ಬಿಲ್ಪತ್ರೆ ಎರಡೂ ಹಾಕಿ, ಶಿವನ ಅನುಗ್ರಹದೇ ಸಿದ್ಧಿ ಅಂತ ಶಿವನ ಸ್ಮರಣೆ ಮಾಡ್ಕೊಂಡು ಹಾಕಿ, ವಿಷ್ಣು ಅರ್ಘ್ಯಂ ಸಮರ್ಪಯಾಮಿ ಅಂತ ವಿಷ್ಣು ಸ್ಮರಣೆ ಮಾಡ್ಕೊಂಡು ಹಾಕಿ ತುಳಸಿಯನ್ನು. ವಿಷ್ಣು ಮತ್ತು ಶಿವನ್ನ ಇಬ್ಬರನ್ನೂ ಏಕಕಾಲಕ್ಕೆ ಸ್ಮರಣೆ ಮಾಡೋದೇ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ತುಳಸಿನೂ ಅವಳೆ, ಬಿಲ್ಪತ್ರೆನೂ ಅವಳೆ. ಆದ್ದರಿಂದ ಎರಡನ್ನೂ ಹಾಕಿ ಆ ಬೆಳ್ಳಿ ಚೊಂಬಲ್ಲಿ ಇದ್ದವರು, ಇಲ್ಲದಿದ್ದವರು ತಾಮ್ರದ ಚೊಂಬಲ್ಲಿ, ಪ್ರತಿಯೊಬ್ಬರ ಮನೇಲಿ ತಾಮ್ರದ ಚೊಂಬ ಅಟ್ಲೀಸ್ಟ್ ಇರಲೇಬೇಕು. ಇದು ಇಟ್ಕೊಳ್ಳೋಕೆ ಏನು ಕಷ್ಟವಿಲ್ಲ. ಒಂದು 35 ರೂಪಾಯಿ ಯಾವತ್ತೋ ಒಂದು ದಿವಸ ತೊಗೊಳ್ಳಿ. ಪುಟ್ಟದಾರೂ ಸರಿ, ಪುಟಾಣಿಗಾದರೂ ಸರಿ, ದೊಡ್ಡದಾರೂ ಸರಿ, ಹೀಗೆ ನಿಮ್ಮ ಅನುಕೂಲತೆ ಯಥಾಶಕ್ತಿ ಹಾಸಿಗೆ ಇದ್ದಂಗೆ ಕಾಲು ಚಾಚಿ ಆ ನೀರನ್ನು ತುಂಬಿ ಗಂಗೆ ಪೂಜೆ ಮಾಡ್ಕೊಳ್ಳಿ. ಪೂಜೆಯ ನಂತರ ಕೊನೆಗೆ ಬಂದು ಸೂರ್ಯಾರ್ಘ್ಯವನ್ನು ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಕೊಡಬೇಕು. ಬೆಳಗಿನ ಜಾವದಲ್ಲಿ ಆ ಸೂರ್ಯಾರ್ಘ್ಯವನ್ನು ಕೊಡಬೇಕಾದ್ರೆ ಸಾಕ್ಷಾತ್ ಸೂರ್ಯನಾರಾಯಣ ಸ್ಮರಣೆ ಮಾಡಿಕೊಂಡು ಓಂ ಆದಿತ್ಯಾಯ ನಮಃ, ಆವಾಗ ದಿವಾಕರ ನಮಸ್ತುಭ್ಯಂ ಬರ್ಕೋಬೇಕಾ? ಬರ್ಕೊತೀರಾ? ಬರ್ಕೊಳ್ಳಿ. ದಿವಾಕರ ನಮಸ್ತುಭ್ಯಂ ಬಲ್ಲೋಕ ಪುಷ್ಪಸಂಕಾಶಂ ಹಾರಕುಂಡಲ ಶೋಭಿತೆ ಏಕಚಕ್ರಂಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಅರ್ಘ್ಯವನ್ನು ಹಾಕಿ ಕೊಟ್ಟಾಗ ಆ ನೀರು ಹಿಂಗೆ ಹಾಕ್ತಾ ಇರಬೇಕಾದ್ರೆ ದಯವಿಟ್ಟು ಸೂರ್ಯನ ನಮಸ್ಕಾರವನ್ನು ಮಾಡ್ಕೊತಾ ಇರಿ. ಮನೆಯಲ್ಲಿ ಆರೋಗ್ಯವನ್ನು ಕೇಳ್ಕೊತಾ ಇರಿ. ಆರೋಗ್ಯ ಇಲ್ಲದಿದ್ದರೆ ಏನು ಪ್ರಯೋಜನ ಐಶ್ವರ್ಯ ಕಟ್ಕೊಂಡು? ಅದಕ್ಕೆ ವೆನ್ ದೇರ್ ಇಸ್ ನೋ ಹೆಲ್ತ್ ವಾಟ್ ಇಸ್ ದ ಯೂಸ್ ಆಫ್ ಬ್ಲಡಿ ವೆಲ್ತ್ ಅಂತ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಆ ಆರೋಗ್ಯ ಇಲ್ಲದೆ ಇದ್ದರೆ ಜೀವನದಲ್ಲಿ ಭಾಳ ಕಷ್ಟ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕೊಟ್ಟರೆ ಒಂದು ಕಿತ್ಕೊಂಡ್ಬಿಡ್ತಾನೆ ಭಗವಂತ. ಮೊದಲು ಬೇಕಾಗಿರೋದು ಆರೋಗ್ಯ. ಅದಕ್ಕೆ ಸಾಕಪ್ಪ ಸಾಕು ಅಂತ ನಾನು ಆರೋಗ್ಯ ಕಡೆ ಇನ್ಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಜೀವನ ಹೇಗೆ ನಡೆಯುತ್ತೆ 8 ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ನಿಮಗೆ ಹೇಳ್ತೀನಿ. ಆದರೆ ಈಗ ನಾವು ಅರ್ಘ್ಯವನ್ನು ಸೂರ್ಯನಿಗೆ ಕೊಡ್ತಾ ಇದ್ದೀವಿ. ಈ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದಾಗ ಮನೆಯಲ್ಲಿ ನೆಲದ ಮೇಲೆ ಬೀಳಬೇಕು ಅಂತ ಹೇಳುತ್ತೆ. ಸ್ಪರ್ಶ ಆಗಬೇಕು, ಭೂಸ್ಪರ್ಶ. ಮನೆ ಒಳಗೆ ಸ್ಪರ್ಶವಾದರೆ ಉತ್ತಮ.
ಟೆರೆಸ್ ಮೇಲೆ ಸ್ಪರ್ಶವಾದರೆ, ಸ್ವಂತ ಮನೆ ಆದರೆ ಪರವಾಗಿಲ್ಲ. ಇಲ್ಲ ಬಾಡಿಗೆ ಮನೆ ಇತ್ತು, ಯಾರ ಮೇಲೋ ಸ್ಪರ್ಶ ಆದರೆ ಏನು ಪ್ರಯೋಜನ ಇಲ್ಲ. ಆದಮೇಲೆ ಗೂಡ್ಸಲ್ಲ, ಸಾರಿಸಲ್ಲ, ಅದನ್ನು ಸೋರಿಸದೇ ಇದ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ವಿಚಾರ ಯಾರಾದರೂ ತುಳಿದ್ರೆ ದೋಷ ಮನೆಗೆ. ಅದಕ್ಕೋಸ್ಕರ ಅರ್ಘ್ಯವನ್ನು ಬಿಟ್ಟಿರೋದು ಯಾವ ಕಾಲಕ್ಕೂ ತುಳಿಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ತುಳಸಿ ಪಾಟ್ ಅಂದರೆ ಯಾವುದಾದ್ರೂ ಒಂದು ತುಳಸಿ ಕುಂಡವನ್ನು ಇಟ್ಕೊಂಡು ಆ ತುಳಸಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ನೆನೆಸ್ಕೊಂಡಾಗ ಅಟ್ಲೀಸ್ಟ್ ನೀರು ಅದರೊಳಗಾದರೂ ಇರುತ್ತೆ ಅಲ್ವಾ. ಆ ಅರ್ಧವಾಗಿರ್ತಕ್ಕಂಥ ನೀರನ್ನು ನಿತ್ಯಂ ಸ್ಮರಣೆ ಮಾಡ್ಕೋಬೇಕು. ಆಗ ಆ ಸ್ಮರಣೆ ಮಾಡಿಕೊಂಡ ಮೇಲೆ ಇನ್ನು ಅರ್ಧ ಚೊಂಬು ಹಾಗೆ ಇಟ್ಬಿಡಿ. ಸಾಯಂಕಾಲದಲ್ಲಿ ಮನೆ ಹೆಂಡತಿ ಬೆಳಗ್ಗೆ ಹಾಕಿದ ಮೇಲೆ ರಾತ್ರಿ ಸಾಯಂಕಾಲ ಸೂರ್ಯ ಅರ್ಘ್ಯವನ್ನು ಅಸ್ತವಾಗವಾಗ ಸ್ವಯಂ ಅನುಗ್ರಹ ಸದ್ದಿ ಅಂದ್ರೇನೋ, ಯಾರು ಸ್ವಯಂ ಅನುಗ್ರಹ ಮನೆ ಯಜಮಾನ ಹಾಕಬೇಕು. ಈ ಕಾಲದಲ್ಲಿ ಪಾಪ ದುಡ್ಕೊಂಬರೋದು ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೋ 7 ಗಂಟೆಗೆ. ಯಾರು ಮಾಡೋರು? ಅಟ್ಲೀಸ್ಟ್ ಗಂಡು ಮಕ್ಕಳಾದರೂ ಕೈಯಲ್ಲಿ ಮಾಡಿಸ್ಬೇಕು. ನೀವು ಗಂಡು ಮಕ್ಕಳು ಇಲ್ಲ, ಏನು ಮಾಡೋದು? ಯಜಮಾನ್ರ ಕೈಯಲ್ಲಿ ಹೇಳಬೇಕು, ನೋಡಿ ನಾ ಅರ್ಘ್ಯ ಹಾಕುವಾಗ ನೀವು ಪಕ್ಕದಲ್ಲಿ ಇಟ್ಕೊಳ್ಳಿ, ದೇವ್ರ ಮೇಲೆ ಎತ್ಕೊಂಡು ಇಟ್ಬಿಡಿ, ನೀವು ಮುಟ್ಟಿದಂಗೆ ಆಯಿತು, ನಾನು ಸಾಯಂಕಾಲ ನಾನೇ ಹಾಕುವಂತೆ ನಿಮ್ಮ ಪರವಾಗಿ. ಆಗ ಇನ್ನು ಮುಕ್ಕಾಲು ಉಳಿದಿರತಕ್ಕಂಥದ್ದು ಹಾಗೆಯೇ ಅರ್ಘ್ಯವನ್ನು ಉತ್ತರಕ್ಕೆ ನೋಡ್ಕೊಂಡು ಹಾಕಬೇಕು. ಶನಿ ಸ್ಮರಣೆ ಮಾಡ್ಕೋಬೇಕು, ಕೃಷ್ಣನ ಸ್ಮರಣೆ ಮಾಡ್ಕೋಬೇಕು. ಆಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗದ ಕಾಲದಲ್ಲೂ ಕೃಷ್ಣ ಪರಮಾತ್ಮ ನೀ ಬರ್ತಾ ಇರ್ತೀಯ, ಅವತಾರ ಪುರುಷನಾಗಿರುತ್ತೆ ಬರ್ತಾ ಇರ್ತೀಯ. ಆದರೆ ನನ್ನ ಕರ್ಮ ಯಾವನು ಕಳೆಯೋನು? ಅದಕ್ಕೆ ಈ ಕರ್ಮವನ್ನು ಶನೇಶ್ವರನಿಗೆ ಉತ್ತರೇ ಉತ್ತರೇ ಉದಯೋನ್ಮುಖಿ ಅಂತ ಹೇಳ್ತಾ ಇರೋ ಈ ತುಳಸಿ ಕಟ್ಟೆಗೇನೆ ಮತ್ತೆ ಉತ್ತರಕ್ಕೆ ತಿರ್ಕೊಂಡು, ಅಂದರೆ ತುಳಸಿ ಕಟ್ಟೆ ಹೀಗಿರುತ್ತೆ ಅಂತೇಳಿ ಪೂರ್ವಕ್ಕೆ ಈ ಕಡೆ ತಿರ್ಕೊಳ್ಳಿ ಮಾಡಿಬಿಡಿ, ಉತ್ತರಕ್ಕೆ ಆಮೇಲೆ ಹೀಗೆ ತಿರ್ಕೊಳ್ಳಿ ಮಾಡಿ. ಆನಂದ. ಆ ನೀರು ಯಾವತ್ತು ಆ ನೀರು ಬೀಳ್ತಾ ಇರುತ್ತೋ ಮನೆಯೊಳಗೆ ತುಳಸಿ ಇರುತ್ತೆ. ತುಳಸಿ ಯಾವತ್ತೂ ಒಣಗಲ್ಲ. ಆವಾಗ ಮನೆಯಲ್ಲಿ ಆ ಶ್ರೇಯಸ್ಕರ. ಆಗ ಏನು ಮಾಡಬೇಕು ಗೊತ್ತಾ, ಹಾಕಿದ ತಕ್ಷಣವೇ ಆ ನೀರನ್ನ ಸ್ವಲ್ಪ ತುಳಸಿ ಕಟ್ಟಲ್ಲಿ ನಿಂತಿರುತ್ತೆ, ಅದನ್ನು ಹೀಗೆ ತೊಗೊಂಡು ಹೀಗೆ ಅಂದ್ಕೊಳ್ಳಿ. ಆ ಸೂರ್ಯನ ವಿಶೇಷವಾಗಿ ನೋಡಬೇಕು. ಹೇಗೆ ನೋಡಬೇಕು? ಚಕ್ಷೋ ನಮಸ್ಕಾರ, ಆ ಚಕ್ಷಸ್ಸನ್ನು ಚೆನ್ನಾಗಿ ನೋಡಬೇಕು. ಕೆಲವರು ಹೀಗೆ ಹೀಗೆ ಅಂತಾರೆ, ಚೆನ್ನಾಗಿ ನೋಡಬೇಕು. ಅದನ್ನು ವಿಶೇಷವಾಗಿ ಆ ಸೂರ್ಯನ ನೋಡಿದಾಗ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಭಾಳ ಹೆಚ್ಚುತ್ತೆ. ಮನೆಯಲ್ಲಿ ಯಾವ ಕಾಲಕ್ಕೂ ದರಿದ್ರ ಬರಲ್ಲ. ಅಂದರೆ ಅರ್ಘ್ಯವನ್ನು ಕೊಡ್ತಾ ಇದ್ರೆ. ಸೊ ಎಲ್ಲ ಜಾತಿ ವರ್ಗದವರು, ಎಲ್ಲ ಧರ್ಮದವರು ಇದನ್ನು ಪಾಲಿಸಿದ್ರೆ ಮನೆಯಲ್ಲಿ ಸಂತೃಪ್ತಿಪೂರ್ವಕವಾಗಿ ಆ ಸೂರ್ಯ ಅರ್ಘ್ಯವನ್ನು ಬೆಳಗ್ಗೆ ಶನಿಯನ್ನು ಕರ್ಮಾಧಿಪತಿಯನ್ನು ಅರ್ಘ್ಯವನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಉತ್ತರಾಭಿಮುಖ ಕೊಡೋದು. ಇದು ಮನೆಯಲ್ಲಿ ಹೆಂಗತ್ತೆ ಶಿವಶಿವ ಶಿವಶಿವ ಅಂತ ಇರುತ್ತೆ. ಸಾಯಂಕಾಲದಲ್ಲಿ ಇನ್ನೊಂದು ವಿಚಾರ, ಕುದುರೆ ಲಾಳಗಳು ತೊಗೊಂಬನ್ನಿ ಅಂತ ಹೇಳಿದ್ದೆ, ತಂದ್ರ ಅದನ್ನೆಲ್ಲ ಮೇಲೆ ಹಾಕ್ಕೊಂಡಿದ್ದೀರ. ಆ ಕುದುರೆ ಲಾಳದ ಮೇಲೆ ಏನು ಮಾಡಬೇಕು, ಈ ನೀರನ್ನು ಏನು ಹಾಕ್ತಿರೋ ಸ್ವಲ್ಪ ಮಟ್ಟಿಗೆ ನೀರು ಆ ಕುದುರೆ ಲಾಳದ ಮೇಲೆ ಮುಂದೆ ಹಿಂದೆ ಹಾಕಿ. ಮನೆ ಮೇಲೆ ವಾಸ್ಕಲ್ಲಿರುತ್ತಲ್ಲ, ಮನೆ ಮೇಲೆ ಇರ್ತಕ್ಕಂಥ ನೀರಿಗೆ ಹೀಗೆ ಒಳಗಡೆ ಬಂದು ಆ ನೀರು ಹಾಕಿ. ಎರಡಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿರ್ತಕ್ಕಂಥ ನೀರನ್ನು ಅದನ್ನು ಹಾಕಿದ್ರೆ ಶನಿ ಕರ್ಮಾಧಿಪತಿ, ಶುಕ್ರ ಕುದುರೆ ಲಾಳ, ಮನೆಯಲ್ಲಿ ಧನ ಪ್ರಾಪ್ತಿ ಆಕರ್ಷಣೆ ಶುರುವಾಗುತ್ತಂತೆ. ಆ ಆಕರ್ಷಣೆ 1 ಸಲ 2 ಸಲ 3 ಸಲ ಹೀಗೆ ಆಕರ್ಷಣೆ ಶುರುವಾಗ್ತಾ ಏನಾಗುತ್ತೆ, ನಿಮ್ಮ ಮನೇಲಿ ದುಡ್ಡು ಖಾಲಿ ಆಗೋದೇ ಇಲ್ಲ. ಇದು ಸತ್ಯ. ಅದಕ್ಕೋಸ್ಕರ ಆಕರ್ಷಣಾ ಶಕ್ತಿ ಸಮಯದಲ್ಲಿ ಅಂಗಡಿಗಳಲ್ಲಿ ಏನು ಮಾಡಬೇಕು, ನಿಂಬೆಹಣ್ಣಿಗೆ ನಾವುಗಳು ಹಸಿಮೆಣಸಿನಕಾಯನ್ನು ಹಾಕ್ತಕ್ಕಂಥದ್ದು. ಯಾಕೆ ಹಸಿಮೆಣಸಿನಕಾಯಿ? ಭೂಮಿ ಒಳಗೆ ಬೆಳೆಯೋದೊಂದು, ಭೂಮಿಯ ಮೇಲೆ ಬೆಳೆಯೋದೊಂದು. ರಾಕ್ಷಸ ಜನ್ಮ ಭೂ ಪಾತಾಳದಲ್ಲಿ. ಖಾರ ಅಬ್ಬಾ ಅಮ್ಮ ಅಂತೀವಿ. ಅಂದರೆ ಖಾರ ಅಂದರೆ ನೆನೆಸ್ಕೊಳ್ಳೋದು ಅಪ್ಪ ಅಮ್ಮ ದೇವರು, ಯಾರು ನೆನೆಸ್ಕೋಬೇಕು ಆ ಖಾರವನ್ನು ನೆನೆಸ್ಕೊಳ್ಳೋದೇನೋ ರಾಕ್ಷಸ ವರ್ಣ. ಅಂದರೆ ನೋಡು ಇವನು ರಾಕ್ಷಸ ಥರ ಕಣೆಯ ಅನ್ನೋ ರೀತಿ ಆ ಮೆಣಸಿನಕಾಯಿ ನಮ್ಮನ್ನು ಚುರುಗುಡ್ಸತ್ತೆ. ಹಾಗೆ ಈ ನಿಂಬೆಹಣ್ಣು ಹುಳಿ ತತ್ವ, ದೈವತತ್ವ, ಅಮೃತ ತತ್ವ. ಅದಕ್ಕೋಸ್ಕರ ಆ ಪಾನಕವನ್ನು ದೇವಿಗೆ ಪ್ರಿಯ. ಅದಕ್ಕೆ ದೇವರು ಏನು ಮಾಡ್ತಾಳೆ, ಪಾತಾಳದಿಂದ ಬಂದಿರೋ ದೇವಿ ಮೇಲ್ಭಾಗ ನಿಂಬೆಹಣ್ಣು. ಅದಕ್ಕೆ ಎಲ್ಲರೂ ಮನೇಲಿ ನಿಂಬೆಹಣ್ಣು ಬೆಳೆಯಲ್ಲ, ಎಲ್ಲರ ಹತ್ರ ನಿಂಬೆಹಣ್ಣು ಸಿಗಲ್ಲ, ಎಲ್ಲರಿಗೂ ನಿಂಬೆಹಣ್ಣು ಆಗಬರಲ್ಲ. ಅದಕ್ಕೆ ಕರ್ಮ ಅನುಗ್ರಹ ಸಿದ್ಧಿ ಅಂದರೆ ಆ ನಿಂಬೆಹಣ್ಣಿನ ಮಧ್ಯ ಬ್ರಹ್ಮಾಂಡವಂತ ನೆನೆಸ್ಕೊಂಡು 14 ಲೋಕ ಸೃಷ್ಟಿಯಾಗಿ ಮೆಣಸಿನಕಾಯಿ. ಇದಕ್ಕೆ ವಿಚಾರ ಏನು ಮಾಡಬೇಕು ಎತ್ತ ಅನ್ನೋದು ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ಇವತ್ತು ಹೇಳಿದ್ದೀವಿ. ಮತ್ತಷ್ಟು ವಿಚಾರ ಹೇಳೋಕ್ಕೆ ನೀವು ಕಾಯಬೇಕು.